ಮತ್ತೊಬ್ಬರ ದೇಹದ ರೂಪ, ಗಾತ್ರ, ಬಣ್ಣ, ಎತ್ತರ, ತೂಕ ಅಥವಾ ದೇಹದ ಯಾವುದಾದರೂ ಭಾಗದ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂಥದ್ದು, ಹಾಸ್ಯ ಮಾಡುವಂಥದ್ದು, ತುಚ್ಛವಾಗಿ ಕಾಣುವಂಥದ್ದು ಮೊದಲನೇ ಬಾರಿಗೆ ನಿಲ್ಲಿಸಬೇಕು. ಯಾಕೆ ಅಂತ ಹೇಳ್ತೀರಾ? ಅವ್ರಿಗೂ ಕೂಡ ಮನಸ್ಸಿರುತ್ತೆ. ನೀನು ಕಪ್ಪಗಿದೆಯಾ, ನಿನಗೆ ಈ ಬಟ್ಟೆ ಆಗೋದಿಲ್ಲ, ಚೆನ್ನಾಗಿ ಕಾಣೋದಿಲ್ಲ, ನಿನಗೆ ಈ ಕಲರ್ ಚೆನ್ನಾಗಿ ಕಾಣೋದಿಲ್ಲ, ನೀನು ಈ ಕಲರ್ ಹಾಕು, ನಿನಗೆ ಈ ಬಟ್ಟೆ ಸ್ಯಾರಿ ಚೆನ್ನಾಗಿಲ್ಲ, ಚೂಡಿದಾರ್ ಚೆನ್ನಾಗಿಲ್ಲ. ಅಯ್ಯೋ ರಾಮ! ಇದನ್ನೆಲ್ಲ ಫಸ್ಟ್ ನಿಲ್ಲಿಸ್ರಿ. ಪ್ರತಿಯೊಬ್ಬರಿಗೂ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ಸಾಯೋ ಮುದುಕರವರೆಗೂ ಒಂದಲ್ಲ ಒಂದು ನ್ಯೂನತೆಗಳಿದ್ದೇ ಇರುತ್ತೆ. ಕಪ್ಪಗಿರೋದು, ಬೆಳ್ಳಗಿರೋದು, ಉದ್ದಕ್ಕಿರೋದು, ದಪ್ಪಗಿರೋದು, ಸಣ್ಣಕ್ಕಿರೋದು, ಪ್ರಪಂಚ ಹೆಂಗಿದ್ರೂ ಕೂಡ ಹಾಡ್ಕೊಳ್ಳುತ್ತೆ. ಇದನ್ನು ಮಾಡಬೇಡಿ. ಯಾಕೆಂದರೆ ನೀವು ಆಡುವಂಥ ಒಂದು ಮಾತು, ನಾವು 1000 ಮಾತುಗಳನ್ನ ಆಡ್ತೀವಿ. ನಾವು ಆಡುವಂಥ ಮಾತುಗಳು ಇನ್ನೊಬ್ಬರ ಮುಖದಲ್ಲಿ ನಗುನ ತರಬೇಕೇ ವಿನಃ ಇನ್ನೊಬ್ಬರ ಮನಸ್ಸಲ್ಲಿ ನೋವನ್ನು ಉಂಟು ಮಾಡಬಾರ್ದು, ಇನ್ನೊಬ್ಬರ ಮನಸ್ಸನ್ನ ಮುರಿಬಾರ್ದು. ಸೊ ಎಲ್ಲರೂ ಪರ್ಫೆಕ್ಟಾಗಿರ್ತಾರೆ ಅಂತ ಹೇಳೋದಿಲ್ಲ. ಎಲ್ಲರಲ್ಲೂ ಕೂಡ ನ್ಯೂನ್ಯತೆಗಳು ಇದ್ದೇ ಇರುತ್ತೆ ಒಂದಲ್ಲ ಒಂದು ರೀತಿ. ಬೇರೆಯವ್ರ ಬಗ್ಗೆ ಯಾಕೆ ಈ ಥರ ಮಾತಾಡಬೇಕು ಅಲ್ವಾ? ಸೊ ಇದು ನನಗಾದ ಒಂದು ಅನುಭವನ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಬದುಕೋದಕ್ಕೆ ಎಲ್ಲರಿಗೂ ಕೂಡ ಹಕ್ಕಿದೆ. ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ. ಅವ್ರಿಗೆ ಕುಳ್ಳಕ್ಕಾದರೂ ಇರಲಿ, ದಪ್ಪಕ್ಕಾದರೂ ಇರಲಿ, ಉದ್ದಕ್ಕಾದರೂ ಇರಲಿ, ಹೇಗಾದರೂ ಇರಲಿ, ಮನಸ್ಸು ಚೆನ್ನಾಗಿದೆಯಾ, ಆರೋಗ್ಯವಾಗಿದ್ದಾರಾ ಅನ್ನೋದನ್ನು ನೋಡಬೇಕೇ ವಿನಃ ತುಚ್ಛವಾಗಿ ಇನ್ನೊಬ್ಬರ ಬಗ್ಗೆ ಮಾತನಾಡೋದನ್ನು ಅವರ ನಾಲಿಗೆಗೆ ಕಡಿವಾಣವನ್ನು ಹಾಕಬೇಕು. ಯಾರಾದರೂ ಆ ರೀತಿ ಮಾಡ್ತಿದ್ದಾರೆ ಅಂತಂದರೆ ನೀವು ಅವ್ರಿಗೆ ಮುಖ ಕೊಡ್ದಂಗೆ ಹೇಳೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಏನು ಹೇಳ್ತೀರಾ?